ಸ್ನೇಹಿತರೆ ಇಲ್ಲಿ ಕಿನ್ನಾರ ಬಂಗ್ಲೋ ಅಂತ ಅದ ರೀ. ಅದೇ ನಮ್ಮ ಶಿಲ್ಪಾ ಶೆಟ್ಟಿ ಅವ್ರ ಮನೆ ಒಳಗೆ ಸೆಕ್ಯೂರಿಟಿ ರೀ. ಅವ್ರಿಗೆ ಕೇಳಿ ಕನ್ಫರ್ಮ್ ಮಾಡ್ಕೊತೀನಿ, ನಿಮಗೆ ಕನ್ಫರ್ಮ್ ಮಾಡ್ಲಿಕ್ಕೆ. ಭಯ್ಯ ಅಕ್ಷಯ್ ಕುಮಾರ್ ಕಾಗರಿ ಸ್ನೇಹಿತರೆ ನಮ್ಮ ಸಚಿನ್ ತೆಂಡೂಲ್ಕರ್ ಮನೆ ಹತ್ರ ಬಂದಿನ್ರಿ. ನನಗೆ ಎಲ್ಲಾ ಸೆಲೆಬ್ರಿಟಿಗಳ ಮನೆ ನೋಡಿದಕ್ಕಿಂತ ಈ ಮನೆ ನೋಡೋದಕ್ಕೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ಸ್ನೇಹಿತರೆ ಬೆಳಿಗ್ಗೆ ರೆಡಿಯಾಗಿ ಇವಾಗ ಶಿಲ್ಪಾ ಶೆಟ್ಟಿ ಅವ್ರ ಮನೆ ತೋರಿಸ್ಬೇಕಂತ ಹೊಂಟೀನಿ. ಶಿಲ್ಪಾ ಶೆಟ್ಟಿ ಮನೆ ಆಗೋಣ, ಅಲ್ಲಿಂದ ಶ್ರದ್ಧಾ ಕಪೂರ್ ಮತ್ತು ಅಕ್ಷಯ್ ಕುಮಾರ್ ಮನೆ ತೋರಿಸ್ತೀನಿ. ಅದಾದ್ಮೇಲೆ ನಮ್ಮ ಶುಭ್ಮನ್ ಗಿಲ್ಲು ಮತ್ತು ಸಚಿನ್ ತೆಂಡೂಲ್ಕರ್ ಮನೆ ತೋರಿಸ್ತೇನೆ ರೀ. ಇವತ್ತೊಂದು ದಿನ ಓಡಾಡಮ್ ಅನ್ಕೊಂಡಿನಿ ಬೆಳಗ್ಗಿಂದ ಸಂಜೆವರೆಗೂ. ಅದಾದ್ಮೇಲೆ ನಾಳೆ ಹೋಗಬೇಕು ರಿಟರ್ನ್ ಅನ್ಕೊಂಡಿನಿ ರೀ ಬೆಳಿಗ್ಗೆ. ಸೊ ನಮಗೆ ಲಾರಿಯನ್ನು ಡ್ರಾಪ್ ಮಾಡಿರಲ್ಲ, ಅವರೇ ರಿಟರ್ನ್ ಪೂನಾವರೆಗೂ ಹೋಗ್ತೀನಿ ಅಂತ ಹೇಳ್ಯಾರ. ಸೊ ಅವ್ರ ಜೊತೆನೆ ಪೂನಾವರೆಗೂ ಹೋಗಿ ಅಲ್ಲಿಂದ ಗುಲ್ಬರ್ಗ ಬರ್ಬೇಕು ಅನ್ಕೊಂಡೇನಿ ರೀ. ಸೊ ನೋಡ್ತಾ ಇರ್ರಿ ಹಂಗೆ. ಸ್ನೇಹಿತರೆ ಮುಂಬೈದಾಗ ಲೋಕಲ್ ಬಸ್ಸಿಗೆ, ಮೆಟ್ರೋಗ ಮತ್ತು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವುದೇ ಆಗಲಿ ನೀವು ಓಡಾಡ್ಬೇಕಂದ್ರೆ ಟೆನ್ಷನ್ ಇಲ್ಲ ನೋಡ್ರಿ. ಆರಾಮ್ ಎ ಸಿ ಬಸ್ಗಳವ, 10 ರೂಪಾಯಿ 20 ರೂಪಾಯಿದಾಗ ಎಲ್ಲೆಲ್ಲಿಗೂ ಹೋಗಿ ಇಳಿಸ್ತಾರೆ. ನಾವು ಎಲ್ಲಿಗಂತೀವಿ ಅಲ್ಲಿಗೆ ಹೋಗಿ ಇಳಿಸ್ತಾರೆ. ಅಲ್ಲೋಡ್ರಿ ಬಸ್ ಹೊಂಟದ ಆಲ್ರೆಡಿ ಒಂದು. ನಾವು ಹೋಗೋ ಕಡೆನೇ ಅದೇನು ನೋಡ್ತೀನಿ ತಡೀರಿ. ಸ್ನೇಹಿತರೆ ಇಲ್ಲಿ ಲೋಕಲ್ಸ್ ಎಷ್ಟು ಚಲೋ ಅರ ನೋಡ್ರಿ. ನಾ ಬಸ್ ಸ್ಟಾಪ್ ಎಲ್ಲದ ಅಂತ ಕೇಳ್ದಂದ್ರೆ ಎಲ್ಲಿಗೆ ಹೋಗ್ಬೇಕು ನೀ ಅಂತ ಹೇಳಿ ಆಮೇಲೆ ಅಲ್ಲಿ ಹೋಗಂತ ಹೇಳ್ತಾರ ಅವರು. ಭಾಳ ಸಪೋರ್ಟಿವ್ ಅರ ಇಲ್ಲಿ ಲೋಕಲ್ಸ್, ಕರೆಕ್ಟ್ ಹೇಳ್ತಾರ ಅಡ್ರೆಸ್ ಕೇಳಿದೆ ಅಂದ್ರೆ. ಸ್ನೇಹಿತರೆ ಈಗ ಶಿಲ್ಪಾ ಶೆಟ್ಟಿ ಮನೆಗೆ ಹೊಂಟೇನ್ರಿ. ಜೂಹು ಬಸ್ ಸ್ಟಾಪಿಂದ ಒಂಚೂರು ನಡ್ಕೊತ ಹೋಗ್ಬೇಕ್ರಿ ಅವ್ರ ಮನೆಗೆ ಹೋಗ್ಬೇಕಾದ್ರೆ. ಸೊ ಇಲ್ಲಿ ಇದು ಯಾವುದು ಸ್ಯಾಂತಾ ಕ್ರೂಸ್ ಬಲ್ಲಿ ಇದ್ದೀನಿ ಈಗ. ಇಲ್ಲಿಂದು ಒಂದು ಬಸ್ ಸಿಗ್ತದ್ರಿ, ಡೈರೆಕ್ಟ್ ಜೂಹು ಬಸ್ ಸ್ಟಾಪಿಗೆ ಹೋಗ್ತದೆ. ಸೊ ಅಲ್ಲಿಂದ ಒಂಚೂರು ನಡ್ಕೊತ ಹೋಗ್ಬೇಕು. ಬರೀ ತೋರಿಸ್ತೀನಿ ಅವ್ರ ಮನೆ ಹೆಂಗದಂತ ನಾನು ನೋಡ್ತೀನಿ, ನಿಮಗೂ ತೋರಿಸ್ತೀನಿ. ಎಷ್ಟು ಮಂದಿದ್ದು ತೋರ್ಸಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಜನ ತೋರಿಸ್ಲತ್ತೀನಿ. ಇವತ್ತೊಂದು ದಿನ ಫುಲ್ ಓಡಾಡ್ತೀನಿ, ಯಾರ್ಯಾರ ಮನೆ ಸಿಗ್ತದೆ ಅವ್ರದ್ದೆಲ್ಲ ತೋರಿಸ್ತೀನಿ. A few moments later. ಸ್ನೇಹಿತರೆ ಜೂಹು ಬಸ್ ಸ್ಟಾಪಿಂದ ಸೀದಾ ಬೀಚ್ ಕಡೆಗೆ ನಡ್ಕೊತ ಬರ್ಬೇಕ್ರಿ. ಇಲ್ಲಿ ಬೀಚ್ ಅದ ರೀ ಮುಂದೆ. ಆ ಬೀಚ್ ದಡದ್ಲಿಂತೆ ನಡ್ಕೊತ ಹೋಗ್ಬೇಕು. ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೋತೋದ್ರೆ ಅಲ್ಲಿ ಸಿಗ್ತದೆ ನಮ್ಮ ಶಿಲ್ಪಾ ಶೆಟ್ಟಿ ಅವ್ರ ಮನೆ. ಆ ಮನೆ ಹೆಸರು ಏನೋದ ರೀ, ಹೇಳ್ತೀನಿ ನಾನು ನಿಮಗೆ, ನೋಡ್ತಾ ಇರ್ರಿ ಹಂಗೆ. ಇಲ್ಲಿ ನೋಡ್ರಿ ಜೂಹು ಬಸ್ ಸ್ಟಾಪ್ಲಿಂದ ನಡ್ಕೋತ ಬಂದೇವು ಅಂದ್ರೆ ಈ ಬೀಚ್ ಸಿಗ್ತದೆ ನಿಮಗೆ. ಒಂದು ಅರ್ಧ ಕಿಲೋಮೀಟ್ರ್ದಾಗ ಈ ಬೀಚ್ ಅದ. ಈ ಬೀಚ್ಲಿಂತ ಕಿನಾರ ಬಂಗ್ಲೋ ಅಂತೇಳಿ ಶಿಲ್ಪಾ ಶೆಟ್ಟಿ ಅವ್ರ ಮನೆ. ಸೊ ಆ ಕಡೆ ನಡ್ಕೊತ ಹೋಗ್ಬೇಕು. ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕ್ರಿ. ಬೀಚ್ ದಡದ್ಲಿಂತೆ ನಡ್ಕೊತ ಹೋಗ್ಬೋದು ನೀವು. ಬೀಚ್ ನೋಡ್ಕೋತ ಅಲ್ಲಿಗೆ ಹೋಗ್ಬೋದು. ಸೊ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕ್ರಿ. ಕಿನಾರ ಬಂಗ್ಲೋ ಅಂತ ಅದಾರ ಅವ್ರ ಮನೆ ಹೆಸರು. ಬರ್ರಿ ನೋಡ್ರಿ ಹೆಂಗದ ಬೀಚ್. ಇದು ಜೂಹು ಬೀಚ್ ಇದು ಸ್ನೇಹಿತರೆ. ಇದೆ ನೋಡ್ರಿ ಬೀಚ್, ಜೂಹು ಬೀಚ್. ಇಲ್ಲಿಂದ ಈ ಕಡೆ ನಡ್ಕೊತ ಹೋಗ್ಬೇಕ್ರಿ. ಈ ಕಡೆ ಅರಿಶಿಣ ಕಲರ್ದು ಏನೋ ಕಾಣತ್ತದಲ್ರಿ, ಅಲ್ಲಿ ತನಕ ಹೋಗ್ಬೇಕ್ರಿ ಮೇ ಬಿ. ಅಲ್ಲಿ ಹೋಗೋಣ. ನಿಮಗೆ ಇದ್ರದ್ದು ಏನಂತಾರದು ಇಲ್ಲೇ ಮತ್ತೆ ಇವ್ರ ಮನೇನು ಬರ್ತದ್ರಿ, ಶ್ರದ್ಧಾ ಕಪೂರ್ ಅವ್ರ ಮನೇನು ಅದ. ಇದೇ ಲೈನ್ಗೆ ಅದ ಅವ್ರ ಮನೇನು. ಶ್ರದ್ಧಾ ಕಪೂರ್ ಮತ್ತು ಅಕ್ಷಯ್ ಕುಮಾರ್ ಅವ್ರ ಮನೆ ಅದ. ಸೊ ಮೂರು ಮನೆ ತೋರಿಸ್ತೇನೆ ಬರ್ರಿ. ಕಿನಾರ ಬಂಗ್ಲೋ ಅಂತ ಶಿಲ್ಪಾ ಶೆಟ್ಟಿ ಅವ್ರ ಮನೆ ಹೆಸರು. ಸೊ ಹಿಂಗೆ ನಡ್ಕೊತ ಹೋಗ್ಬೇಕು ಬರ್ರಿ. ಎಲ್ಲ ಪಬ್ಲಿಕ್ ಆಟ ಆಡ್ಲತ್ತದ ನೋಡ್ರಿ. ಇಲ್ಲಿ ಕಸ ನೋಡ್ರಿ ಯಾವ ಲೆವೆಲಿಗೆ ಹಾಕ್ಯಾರ ಇಲ್ಲಿ. ಅಪ್ಪ ದೇವ್ರೆ, ಈ ಥರನ ಕಸ ಅದೆಲ್ಲ ಪರವಾಗಿಲ್ಲ. ಕಾರ್ಪೊರೇಷನ್ದವ್ರು ಬಂದು ಆಲ್ರೆಡಿ ಕ್ಲೀನ್ ಮಾಡತ್ತಾರ. ಮುಂಬೈ ಕಾರ್ಪೊರೇಷನ್ದವ್ರು ಇವರು ಕ್ಲೀನ್ ಮಾಡತ್ತಾರ ನೋಡ್ರಿ. ಏನ್ರಿ ಜನಕ್ಕೆ ಬುದ್ಧಿ ಬೇಕಾ ಬೇಡ? ಈ ಲೆವೆಲಿಗೆ ಕಸ ಹಾಕ್ತಾರೇನ್ರಿ ಈ ಬೀಚ್ದಾಗ? ನೋನ ಎಲ್ಲ ಕಡೆ ಕಸ ಹಾಕ್ಯಾರ ನೋಡ್ರಿ. ಇವ್ರಿಗೆ ಏನಿಲ್ಲ, ಮೆಟ್ಟು ತೊಗೊಂಡು ಹೊಡಿಬೇಕ್ರಪ್ಪ ಈ ಥರ ಕಸ ಹಾಕೋರಿ. ಹೆಂಗೆ ತಿಳಿಯಲ್ರಿ, ಇಲ್ಲಿ ಟೂರಿಸ್ಟ್ ಪ್ಲೇಸ್, ಜನ ಓಡಾಡಕ್ಕೆ ಬರ್ತದ, ಇಂಥಲ್ಲೆಲ್ಲ ಕಸ ಹಾಕ್ಬಾರ್ದು ಅನ್ನೋ ಪರಿಜ್ಞಾನ ಬೇಡ್ರಿ. ಸ್ನೇಹಿತರೆ ಹೆಲಿಕಾಪ್ಟರ್ ಹೊಂಟದ್ ನೋಡ್ರಿ. ಇಲ್ಲಿ ಜುಹು ಅನ್ನೋದು ಏರ್ಪೋರ್ಟ್ ಒಂದು ಸನಿ ಅದ ರೀ ಇಲ್ಲಿ. ಸೊ ಆ ಏರ್ಪೋರ್ಟ್ಲಿಂತ ವಿಮಾನ ಅವೆಲ್ಲ ಸನಿ ಹೋಗ್ತವ. ನಮ್ಮ ಇವ್ರ ಮನೆ ಇಲ್ಲೇ ಅದ ನೋಡ್ರಿ, ಈ ಗಿಡದ ಹೊರಗದ. ತಡಿ ತೋರಿಸ್ತೀನಿ. ಶಿಲ್ಪಾ ಶೆಟ್ಟಿ ಅವ್ರ ಮನೆ ನೋಡ್ರಿ ಇದು. ಬರ್ರಿ ತೋರಿಸ್ತೀನಿ ಬರ್ರಿ. ಸ್ನೇಹಿತರೆ ನೋಡ್ರಿ, ಇಲ್ಲೆಲ್ಲ ರೋಡಿಗೆ ಹೋಗ್ಲಾರ್ದಂಗ ಈ ಥರ ಬೇಲಿ ಹಾಕ್ಯಾರ. ಆದ್ರೆ ನಮ್ಮ ಶಿಲ್ಪಾ ಶೆಟ್ಟಿ ಅವರು ಯಾವಾಗ ಬೇಕು ಅವಾಗ ಬೀಚಿಗೆ ಬರ್ಬೇಕಂತೇಳಿ ಈ ಥರ ಗೇಟ್ ಮಾಡ್ಯಾರ. ಸೊ ಇದೇ ಅವ್ರ ಮನೆ ಎದುರೇ ಅದರ ಗೇಟ್, ಎಕ್ಸಾಕ್ಟ್ ಅವ್ರ ಮನೆ ಅದ. ಸೊ ಹಂಗಾಗಿ ಅವರೇ ಮಾಡ್ಯಾರ ಅಂತ ಅಂತೀನಿ. ಪಾರ್ಕ್ ಅದ ರೀ ಇಲ್ಲಿ ಮಸ್ತ್. ನಂಗೆ ಅವ್ರ ಮನಿನೂ ಅದ, ಪಾರ್ಕ್ನೂ ಅದ. ಒಳಗಡೆ ಅಲ್ಲಿ ಪ್ರೈವೇಟ್ ರೋಡ್ ಅದರ ಕಡೆ ನೋಡ್ರಿ ಎಷ್ಟು ಮಸ್ತ್ ಅದ ಪಾರ್ಕ್. ಅವ್ರ ಮನೆ ಎದುರೇ ಪಾರ್ಕ್ ಅದ ಇದು. ಸೊ ಅವ್ರ ಮನೆ ಫುಲ್ ಕವರ್ ಮಾಡ್ಯಾರ ಇಲ್ಲಿ. ಸೊ ಇದೇ ನೋಡ್ರಿ ಅವ್ರ ಮನೆ, ಶಿಲ್ಪಾ ಶೆಟ್ಟಿ ಅವ್ರ ಮನೆ. ಇಲ್ಲೊಂದು ಗೇಟ್ ಬಿಟ್ಟಾರೆ ಬೀಚಿಗೆ ಬರ್ಬೇಕಾದ್ರೆ, ಅವ್ರಿಗೆ ಬೇಕಲ್ರಿ. ಸೊ ಗೇಟ್ ಅದ ಇಲ್ಲಿ, ಕಾಣಿಸ್ತದ್ರಿ ಇಲ್ಲಿಂದ ಮನೆ. ಇಲ್ಲ ಈ ಕಡೆ ಸುತ್ತಾಕೊಂಡು ಹೋಗ್ಬೇಕಾದ್ರೆ ಆ ಕಡೆ ಒಂದು ಕಡೆ ದಾರಿ ಅದ ಹೋಗ್ಲಿಕ್ಕೆ. ಬಟ್ ಇಲ್ಲಿಂದು ಮಸ್ತ್ ಅದ ನೋಡ್ರಿ ಪಾರ್ಕ್. ಸ್ನೇಹಿತರೆ ಇಲ್ಲಿ ಕಿನ್ನಾರ ಬಂಗ್ಲೋ ಅಂತ ಅದ ರೀ. ಅದೇ ನಮ್ಮ ಶಿಲ್ಪಾ ಶೆಟ್ಟಿ ಅವ್ರ ಮನೆ. ತಡಿ ತೋರಿಸ್ತೀನಿ, ಅಲ್ಲಿಗೆ ಹೊಂತೀನಿ. ಇದು ಪ್ರೈವೇಟ್ ರೋಡ್ ಅದ ರೀ ಇದು. ಪಬ್ಲಿಕ್
ಓಡಾಡೋ ಪ್ಲೇ ಎಲ್ಲ ಪೂರ ದೊಡ್ಡ ದೊಡ್ಡ ಬಿಲ್ಡಿಂಗ್ ಅವ ರೀ. ನೋಡ್ರಿ ಅಲ್ಲಿ ಎದುರು ಕಾಣೋದೆ ಕಿನ್ನರ ಬಂಗ್ಲೋ ಅಂತೇಳಿ, ಅದೇ ನಮ್ಮ ಶಿಲ್ಪಾ ಶೆಟ್ಟಿ ಅವ್ರ ಮನೆ. KD ಮೂವಿಲಿ ಮಾಡಿದ್ರಲ್ಲಿ ನಮ್ಮ ಶಿಲ್ಪಾ ಶೆಟ್ಟಿ ಅವರು, ಅದೇ ಅವ್ರದ್ದೇ ಮನೆ ನೋಡ್ರಿ ಇದು. ಝೂಮ್ ಆಗ್ತೀನಿ ನೋಡ್ರಿ, ಕಿನ್ನರ ಬಂಗ್ಲೋ ಅಂತ ಕಾಣುತ್ತೆ ನೋಡ್ರಿ. ಕಿನ್ನರ ಅಂತ ಬರ್ತದಿಲ್ರಿ ಅದೇ. ದೊಡ್ಡದು ರೀ ಬಿಲ್ಡಿಂಗ್, ಬಂಗ್ಲೋ ಅಂದ್ರೆ ಬಂಗ್ಲೋನೇ ಅದ ಅದು. ಸ್ನೇಹಿತರೆ ಇದೆ ನೋಡ್ರಿ ನಮ್ಮ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಮನೆ, ಕಿನ್ನಾರ ಬಂಗ್ಲೋ ಅಂತದ. ಮನೆ ಮೇಲೆ ಬರ್ದಾರ್ರಿ ಕಿನಾರ ಅಂತೇಳಿ, ಇದು ಕಿನಾರ ಬಂಗ್ಲೋ ಅಂತಾರ್ರಿ. ಜೂಹು ಹತ್ರ ಬರ್ತದ ನೋಡ್ರಿ ಒಳಗಡೆದು. A few moments later. ನಮ್ಮ ಅಕ್ಷಯ್ ಕುಮಾರ್ ಅವ್ರ ಮನೆ ತೋರಿಸ್ತೀನಿ ನೋಡ್ರಿ. ಈಗ ಬೀಚ್ ಹತ್ರನೇ ಅದ ರೀ, ಇದೇ ಅಪಾರ್ಟ್ಮೆಂಟ್ ಅಲ್ಲಿ ನಮ್ಮ ಅಕ್ಷಯ್ ಕುಮಾರ್ ಅವ್ರು ಇರೋದು ನೋಡ್ರಿ. ಬೀಚ್ ಹತ್ರನೇ ಅದ, ಇದೇ ಗೇಟ್ ಇಂದಾನೇ ಅವರು ಆಚೆ ಬರೋದು. ಈ ಗೇಟ್ ಇಂದ ಬೀಚಿಗೆ ಬರ್ಬೇಕು ಅನಿಸ್ತು ಅಂದ್ರೆ ಬೀಚಿಗೆ ಬರ್ತಾರ ಅವರು ಆರಾಮ್ಸೆ. ಇಲ್ಲೇ ಬೀಚ್ ಅದ ನೋಡ್ರಿ ಸ್ನೇಹಿತರೆ. ಬ್ಯಾಕ್ ಸೈಡ್ ಬೀಚ್ ಕಾಣ್ತದಲ್ರಿ, ಈ ಬೀಚ್ ಇಂದ ಇಲ್ಲೊಂದು ಸ್ಟೆಪ್ಸ್ ಅದ. ಸ್ಟೆಪ್ಸ್ ಹತ್ಕೊಂಡು ಈ ಗೇಟ್ ಒಳಗಡೆ ಬಂದೇವು ಅಂದ್ರೆ ಇಲ್ಲಿ ಬಾಜು ಕಾಣ್ತಿರೋ ಕಾಂಪೌಂಡ್ ಅಲ್ಲೇ ಅಪಾರ್ಟ್ಮೆಂಟ್ ಅದ ರೀ, ಆ ಅಪಾರ್ಟ್ಮೆಂಟ್. ಸೊ ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಅಕ್ಷಯ್ ಕುಮಾರ್, ಋತಿಕ್ ರೋಷನ್ ಇರ್ತಾರ್ರಿ. ನೋಡ್ರಿ ಇಲ್ಲಿ ಬಾಜು ಕಾಣತ್ತ ನೋಡ್ರಿ ಅಪಾರ್ಟ್ಮೆಂಟ್, ಇದೇ ಅಪಾರ್ಟ್ಮೆಂಟ್ ರೀ. ನೋಡ್ರಿ ಪ್ರೈಮ್ ಬೀಚ್ ಅಪಾರ್ಟ್ಮೆಂಟ್ ಅಂತೇಳಿ ಅದ ನೋಡ್ರಿ ಹೆಸರು. ಇದು ಗೇಟ್ ಅದ, ಇದು ಇಲ್ಲೇ ಒಳಗಡೆ ಅಪಾರ್ಟ್ಮೆಂಟ್ ಅದ ರೀ. ಇದು ಪ್ರೈವೇಟ್ ರೋಡ್ ಇದೆ, ಇದು ಪಬ್ಲಿಕ್ ವೆಹಿಕಲ್ಸ್ ಏನು ಜಾಸ್ತಿ ಓಡಾಡಲ್ಲ ಇಲ್ಲಿ. ಇದೇ ಅಪಾರ್ಟ್ಮೆಂಟಲ್ಲಿ ಋತಿಕ್ ರೋಷನ್ ಮತ್ತು ನಮ್ಮ ಅಕ್ಷಯ್ ಕುಮಾರ್ ಅವ್ರು ಇರೋದು ನೋಡ್ರಿ. ಒಳಗೆ ಸೆಕ್ಯೂರಿಟಿ ಅದ ರೀ, ಅವ್ರಿಗೆ ಕೇಳಿ ಕನ್ಫರ್ಮ್ ಮಾಡ್ಕೊತೀನಿ, ನಿಮಗೆ ಕನ್ಫರ್ಮ್ ಮಾಡ್ಲಿಕ್ಕೆ. भैया अक्षय कुमार का घर यही है, इधर ही ऋतिक रोशन भी रहता? कहाँ पे? गोवा में रहता? अच्छा ನೋಡ್ರಿ ಇಲ್ಲಿ ಅಕ್ಷಯ್ ಕುಮಾರ್ ಅವ್ರು ಇರ್ತಾರಂತೆ, ಋತಿಕ್ ರೋಷನ್ ಅವ್ರು ಇರಲ್ಲ ಅಂತಂದ್ರು. ಬಟ್ ಯೂಟ್ಯೂಬ್ದಾಗ ನೋಡಿದ ಪ್ರಕಾರ ಇಲ್ಲೇ ಋತಿಕ್ ರೋಷನ್ ಅವ್ರನ್ನ ಇರ್ತಾರೆ ಅಂತಂದ್ರು. ಬಟ್ ಫೇಕ್ ನ್ಯೂಸ್ ಅದ ನೋಡ್ರಿ ಅದು. ನಾ ಇದ್ದಿದ್ದು ತೋರಿಸ್ತೇನೆ ಫೇಕ್ ನ್ಯೂಸ್ ಏನು ತೋರಿಸಲ್ಲ, ನನಗೇನು ಗೊತ್ತದ ಅದು ತೋರಿಸ್ತೀನಿ. ಸ್ನೇಹಿತರೆ ಅಕ್ಷಯ್ ಕುಮಾರ್ ಅವ್ರ ಮನೆ ರೋಡ್ ರೀ ಇದು. ಇದು ಪ್ರೈವೇಟ್ ರೋಡ್ ಅದ ರೀ, ಮಸ್ತ್ ಅದ. ಇಲ್ಲಿಂದ ಸೀದಾ ಈಗ ನಾ ಇದಕ್ಕೆ ಹೊಂಟೇನಿ ರೀ, ಶುಭ್ಮನ್ ಗಿಲ್ಲು ಮತ್ತು ಸಚಿನ್ ತೆಂಡೂಲ್ಕರ್ ಅವ್ರ ಮನೆಗೆ ಹೊಂಟೀನಿ. ಸೊ ಅಲ್ಲಿಂದು ಅಂಬಾನಿ ಮನೆಗೆ ಹೋಗ್ಬೇಕು ಅನ್ಕೊಂಡೀನಿ ರೀ. ನೋಡೋಣ ಬರ್ರಿ ಪಟ್ಟತ್ ಹೋಗಾಮಿ. ಇವತ್ತು ಸಂಜೆಗೆ ಊರಿಗೆ ಹೋಗ್ಬೇಕು. ನಾ ಹೆಂಗೆ ಹೋಗ್ಬೇಕು ಏನು ಗೊತ್ತಿಲ್ಲ, ಟಿಕೆಟ್ ಮಾಡ್ಕೊಂಡಿಲ್ಲ ಏನಿಲ್ಲ. ಹಾಂ ನಂತರ ಟ್ರಾವೆಲ್ ಯಾರೇ ಮಾಡ್ತಾರೋ ಇಲ್ಲ ಅನ್ನಿಸ್ತದ್ರಿ. ಟಿಕೆಟ್ ಏನು ಅಡ್ವಾನ್ಸ್ ಮಾಡ್ಕೊಳ್ಳಲ್ಲ ರೀ. ನಾ ಏನು ಸಂಜೆಗೆ ಡ್ರಾಪ್ ಕೇಳ್ಕೊಂಡು ಹೋಗ್ತೀನೋ ಗೊತ್ತಿಲ್ಲ. ರಾತ್ರಿ ರಿಸ್ಕ್ ರೀ ಡ್ರಾಪ್ ಕೇಳ್ಕೊಂಡು ಹೋಗೋದು. ಲಾಂಗ್ ಯಾವ್ದ್ರೆ ಸೀದಾ ಊರಿಗೆ ಹೋಗೋ ಸಿಕ್ಕು ಅಂದ್ರೆ ಆರಾಮ್ಸೆ ಹೋಗ್ಬೋದು ರೀ, ಇಲ್ಲ ಅಂದ್ರೆ ರಿಸ್ಕ್ ಆಗ್ತದೆ. ಮೇಡಮ್ ಬರ್ರಿ ದೇವರನ, ಲಾಸ್ಟ್ ಡೈಲಾಗ್ ನಂದು ದೇವರನ ಅಂದ್ಬಿಡ್ತೀನಿ ರೀ. ಸ್ನೇಹಿತರೆ ಈಗ ಸೀದಾ ಶುಭ್ಮನ್ ಗಿಲ್ ಅವ್ರ ಮನೆಗೆ ಹೊಂಟೀನಿ ರೀ. ಅಲ್ಲಿಂದ ಸಚಿನ್ ತೆಂಡೂಲ್ಕರ್ ಮನೆಗೆ ತೋರಿಸ್ತೀನಿ ರೀ. ಅಲ್ಲಿಂದ ಸೀದಾ ಅಂಬಾನಿ ಮನೆಗೆ ಹೋಗಿ ಅದೊಂದು ವೀಡಿಯೋ ಮಾಡಿ ಅಲ್ಲಿಂದ ಸೀದಾ ಗುಲ್ಬರ್ಗ ಹೋಗೋ ಪ್ಲ್ಯಾನ್ ಅದ ರೀ. ಗುಲ್ಬರ್ಗ ಇವತ್ತೇ ಹೋದ್ರೆ ಚಲೋ ಅದ ರೀ, ಇಲ್ಲಾಂದ್ರೆ ಇವತ್ತೊಂದಿನ ಸುಮ್ಮನೆ ಸ್ಟೇ ಆದ ಪ್ಲೇ ಆಗ್ತದೆ. ಸೊ ಇವತ್ತೇ ಹೋಗ್ಬೇಕನ್ನೋ ಪ್ಲ್ಯಾನ್ ಅದ. ನೋಡಮ್ರಿ ಸಂಜೆಗೆ ಏನು ಸಿಗ್ತಾವ ಅದು ಕತ್ಕೊಂಡು ಹೋಗ್ತಾ ಇರ್ತೀನಿ. ಟಿಕೆಟ್ ಏನೂ ಮಾಡಿಲ್ಲ, ಟಿಕೆಟ್ ಮಾಡ್ರೆ ಅನುಕೂಲ ಇರ್ತಿತ್ತು. ಸ್ನೇಹಿತರೆ ಶಿಲ್ಪಾ ಶೆಟ್ಟಿ ಅವ್ರ ಮನೆಯಿಂದ ಸೀದಾ ಈಗ ಇವ್ರ ಮನೆಗೆ ಬಂದೀನಿ ರೀ. ಯಾರು? ಶುಭ್ಮನ್ ಗಿಲ್ ಅವ್ರ ಮನೆಗೆ. ಎಲ್ಲರೂ ಇದೇ ಹಿಂದೆ ಕಾಣಿಸ್ತಿರೋ ಅಪಾರ್ಟ್ಮೆಂಟಲ್ಲೇ ಶುಭ್ಮನ್ ಗಿಲ್ ಇರ್ತಾರೆ ರೀ. ಹಿಂದೆ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ತಡೀರಿ. ಇದೇ ಅಪಾರ್ಟ್ಮೆಂಟಲ್ಲಿ ಇರ್ತಾರೆ ನೋಡ್ರಿ ಶುಭ್ಮನ್ ಗಿಲ್ಲು. ಇಲ್ಲೇ ಸನಿನೇ ಮತ್ತು ಸಚಿನ್ ತೆಂಡೂಲ್ಕರ್ ಮನಿನೂ ಅದ ರೀ. ಸೊ ಅವ್ರದ್ದು ತೋರಿಸ್ತೀನಿ ನೆಕ್ಸ್ಟ್. ಸ್ನೇಹಿತರೆ ಶುಭ್ಮನ್ ಗಿಲ್ ಅವ್ರ ಮನೆ ಅದೇನ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳಕ ಅದೇ ಮನೆ ಅಪಾರ್ಟ್ಮೆಂಟ್ದು ಸೆಕ್ಯೂರಿಟಿ ಕೇಳಿದ್ರಿ. ಸೆಕ್ಯೂರಿಟಿ ಹೇಳೋನು ಸುಮ್ಮನೆ ಹೇಳ್ತಾರೆ ಇಲ್ಲಿರಲ್ಲ, ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಇಲ್ಲಿ. ಸೊ ಅವರು ಅವಾಗ ಬಂದು ಹೋಗ್ತಾರೆ, ಹಂಗಾಗಿ ಇದೇ ಮನೆ ಅಂತೇಳಿ ವಿಡಿಯೋ ಮಾಡಿಬಿಟ್ಟಾರೆ. ಅದು ಫೇಕ್ ನ್ಯೂಸ್ ಅದ, ಇಲ್ಲಿರಲ್ಲ ಅಂತ ಅಂದ್ರಿ. ಬಟ್ ಅವ್ರ ಫ್ಯಾಮಿಲಿ ಮೆಂಬರ್ ಯಾರೋ ಇರ್ತಾರಂತ್ರಲ್ಲಿ. ಸೊ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ರೀ, ಅದು ಒಂದು ವಿಡಿಯೋ ಮಾಡ್ಕೊಂಡು ಹಾಕಿ ನೋಡ್ರಿ ಯೂಟ್ಯೂಬ್ದಾಗ. ಇರೋ ಫ್ಯಾಕ್ಟ್ರಿ ಚೆಕ್ ಮಾಡ್ಕೊಂಡು ಏನದ ಅನ್ನೋದು ತಿಳ್ಕೊಂಡೇ ವಿಡಿಯೋ ಮಾಡ್ತೀನಿ ರೀ. ಸುಮ್ಮನೆ ಕೆಲವು ಜನ ಫೇಕ್ ಮಾಡ್ತಾರೆ, ಅದರಿಂದ ಫೇಕ್ ಸುದ್ದಿ ಓಡಾಡ್ತದೆ. ಜನ ನೋಡೋರು ನನಗೂ ಬೈಲತ್ತಾರ ರೀ, ಅಪ್ಪ ಫೇಕ್ ತೋರಿಸ್ತೀನಿ, ಫೇಕ್ ಹಿಂಗೆ ನೆಗೆಟಿವ್ ಕಾಮೆಂಟ್ ಮಾಡ್ತಾರೆ ರೀ. ಏನಕ್ಕೆ ಮಾಡಲಕ್ರಿ, ನನಗೆ ಗೊತ್ತಿದ್ದು ನನಗೆ ತಿಳಿದಿದ್ದು ನಾ ತಿಳ್ಕೊಂಡು ವಿಡಿಯೋ ಮಾಡ್ತೀನಿ. ಸುಮ್ಮನೆ ಅಂತೂ ಯಾವುದೂ ವಿಡಿಯೋ ಮಾಡಿಲ್ಲ ನಾ ಇಲ್ಲಿ ತನಕ. ವಿರಾಟ್ ಕೊಹ್ಲಿ ಮನೆಯೂ ಅದೇ ಅದ ಅಂತೇಳಿ ಅಂತಾರೆ. ಸೊ ಹಂಗಾಗಿ ಅದೇ ವಿಡಿಯೋ ಮಾಡಿದ್ದಾನೆ. ಈಗ ನೆಕ್ಸ್ಟ್ ತೆಂಡೂಲ್ಕರ್ ಮನೆಗೆ ಹೊಂಟೀನಿ ರೀ. ಇಲ್ಲೇ ನಮ್ಮ ಸಚಿನ್ ತೆಂಡೂಲ್ಕರ್ ಮನೆ ಅದ ರೀ.
ಇಲ್ಲಿಂದ ಅರ್ಧ ಕಿಲೋಮೀಟರ್ ಅದ ರೀ. ಸೊ ಅಲ್ಲಿಗೆ ಹೋಗಿ ಅವ್ರ ಮನೆ ತೋರಿಸ್ತೇನೆ ಬರ್ರಿ. ಸ್ನೇಹಿತರೆ, ನಮ್ಮ ಸಚಿನ್ ತೆಂಡೂಲ್ಕರ್ ಮನೆ ಹತ್ರ ಬಂದಿನಿ ರೀ. ನನಗೆ ಎಲ್ಲ ಸೆಲೆಬ್ರಿಟಿಗಳ ಮನೆ ನೋಡಿದಕ್ಕಿಂತ ಈ ಮನೆ ನೋಡೋದಕ್ಕೆ ಭಾಳ ಖುಷಿ ಆಯಿತು. ಯಾಕಂದ್ರೆ ಫುಲ್ ಮನೆ ಕಾಣೋ ಥರ ಬಿಟ್ಟಾರ್ರಿ ಇವರು. ನೋಡ್ರಿ, ತೋರಿಸ್ತೇನೆ ನಿಮಗೂ ಕೂಡ. ಇದೇ ನೋಡ್ರಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರ ಮನೆ. ನೋಡ್ರಿ, ಫುಲ್ ಮನೆ ಕಾಣಿಸ್ತದೆ. ಫುಲ್ ಕ್ಲಿಯರಾಗಿ ಮನೆ ಕಾಣಿಸೋ ಥರ ಬಿಟ್ಟಿದ್ದು ಇವ್ರೊಬ್ಬರೇ ನೋಡ್ರಿ. ಈ ಥರ ಇರ್ಬೇಕು ಎಲ್ಲ ಸೆಲೆಬ್ರಿಟಿಗಳ ಮನೆ. ಯಾಕಂದ್ರೆ ಮನೆ ನೋಡ್ಲಿಕ್ಕೆ ಬಂದವರಿಗೆ ಮನಿನಾದ್ರೂ ನೀಟಾಗಿ ಕಾಣೋ ಥರ ಬಿಡ್ಬೇಕು. ಅವ್ರಿಗಂತೂ ನೋಡೋಕ್ಕಾಗಲ್ಲ, ಅವರಿಗೆ ಮೀಟ್ ಆಗೋಕ್ಕಾಗಲ್ಲ. ಸೊ ಮನೆ ಆದ್ರೂ ಕರೆಕ್ಟಾಗಿ ಕ್ಲಿಯರಾಗಿ ನೋಡೋ ಥರ ಇರಬೇಕು. ನೋಡ್ರಿ, ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ. ನೋಡ್ರಿ ಎಷ್ಟು ನೀಟಾಗಿ ಇಟ್ಟಾರ ನೋಡ್ರಿ. ಯಾವ ಗಿಡ ಇಲ್ಲ, ಏನಿಲ್ಲ ಮನೆ ಮುಂದೆ. ವಾ, ಸೀರಿಯಸ್ಲಿ ಇವ್ರ ಮನೆ ನೋಡ್ರಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. ನೋಡ್ರಿ, ಮನೆ ಕ್ಲಿಯರಾಗಿ ಕಾಣಿಸ್ತದ. ಮನೆ ಮೇಲೆ ಬೋರ್ಡು ಬರ್ದಾರ್ರಿ. ಅಲ್ಲಿ ನೋಡ್ರಿ, ಟೆಂಡೂಲ್ಕರ್ ಅಂತ ಬರ್ದಾರ ನೋಡ್ರಿ. ಕ್ಯಾಮ್ರಾ ಅದ. ಅವರು ಸಿಕ್ಕರೆ ಅವರಿಗೂ ಭೇಟಿಯಾಗಿ ಗೊತ್ತಿದೆ. ಸಂಡೇ ಆದ ಆ್ಯಕ್ಚುಲಿ ಹೊರಗೆ ಬರ್ಬೇಕು. ಅವರು ಬಂದ್ರೆ ಭಾರಿ ಆಯ್ತು. A few moments later. ಸ್ನೇಹಿತರೆ, ಇಲ್ಲಿ ಯಾವುದೋ ಮಟನ್ ಮತ್ತು ಫಿಶ್ ಸಿಗ್ತದಲ್ರಿ, ಅದ್ರ ಮಾರ್ಕೆಟ್ದಾಗ ಬಂದೀನಿ. ಫುಲ್ ಸ್ಮೆಲ್ ಅದ. ಬೇಕು ನೋಡ್ರಿ, ಇದು ಬೇಕು ನೋಡ್ರಿ. ಬೆಕ್ಕ ಮೀನ ಹಾಕ್ತಾರ ಅಂತ ಕುಂತವ್ರು. ಅವು ಮೀನು ಹಾಕಿ ತಿನ್ನೋದು, ಅಲ್ಲೇ ಮಲ್ಕೊಳ್ಳೋದು ರೋಡಿಗೆ. ಸ್ನೇಹಿತರೆ ನಮಸ್ಕಾರ ರೀ. ಮತ್ತೊಂದ್ಸರಿ ವಿರಾಟ್ ಕೊಹ್ಲಿ ಮನೆ ಹತ್ರ ಹೊಂಟೀನಿ. ಯಾಕಪ್ಪ ಅಂದ್ರೆ ಭಾಳಷ್ಟು ಮಂದಿ ಸುಳ್ಳ ಇದು ಫೇಕ್ ನ್ಯೂಸ್ ಹಂಗ ಹಿಂಗ ಅಂತೇಳಿ ಅಲ್ಲತ್ತಿವ್ರು. ಬ್ಯಾಗ್ ನೋಡ್ರಿ ಹೆಂಗೆ ಹಿಡ್ಕೊಂಡು ಹೊಂಟೀನಿ. ಯಾಕಂದ್ರೆ ಬೆನ್ನಿಗೆ ಹಾಕೊಂಡಂದ್ರೆ ಈ ಬ್ಯಾಗ್ ಶರ್ಟ್ ಎಲ್ಲ ಒದ್ದಿ ಅಲ್ಲತ್ತದ್ರಿ, ಅಷ್ಟು ಪಸಿನ. ಹಂಗಾಗಿ ಬ್ಯಾಗ್ ಸ್ವಲ್ಪ ಬೆನ್ನು ಗಾಳಿ ಆಡ್ಲಿ ಅಂತ ಈ ಥರ ಹಿಡ್ಕೊಂಡಿನಿ. ಇಲ್ಲಿ ವಿರಾಟ್ ಕೊಹ್ಲಿ ಮನೆ ಹತ್ರನೇ ನಮ್ಮ ಶ್ರೇಯಸ್ ಅಯ್ಯರ್ದು ಮನೆ ಅದ ರೀ. ಸೊ ಅದಕ್ಕೋಸ್ಕರ ಮತ್ತೊಂದ್ಸರಿ ಬಂದೀನಿ. ನಾ ಹೆಂಗಿದ್ರು ಹಿಂಗಿಂದೆ ಹೊಂಟಿದ್ನ. ಸೊ ಇನ್ನೊಂದ್ಸರಿ ಅದನ್ನು ವಿಡಿಯೋ ಮಾಡ್ಕೊಂಡು ಹಾಕಮ್ಮೆ ಅಂತ ಬಂದೇನಿ ರೀ. ಭಾಳಷ್ಟು ಮಂದಿ ಸುಳ್ಳ ಇದು ಮನಿ ಅಲ್ಲ ಹಂಗ ಹಿಂಗ ಅಂತಾರ. ಮನಿ ಅಲ್ರಿ, ಅದು ಅಪಾರ್ಟ್ಮೆಂಟ್. ನನಗೆ ಪದೇ ಮನಿ ಅಂತ ಬರ್ತದ ಬಾಯಿಗೆ, ಹಂಗಾಗಿ ಮನಿ ಅಲ್ಲತ್ತಿನ ಅಪಾರ್ಟ್ಮೆಂಟ್. ಅದು ನೀವು ಅರ್ಥ ಮಾಡ್ಕೋಬೇಕು. ಮಿಸ್ ಆಗಿ ಅಂತಾರ ಅನ್ನೋದು ಗೊತ್ತಾಗಲ್ಲ. ಅಂದ್ರೆ ಅಂಥ ದೊಡ್ಡರ್ನವ್ರ ಅಂತಂದ್ರೆ ನನಗೆ ಏನು ಹೇಳ್ಬೇಕ್ರಿ. ಹಾಂ, ಚಿಕ್ಕಂಗೆ ಬೈಲತ್ತಾರ ಕಾಮೆಂಟ್ದಾಗ. ಬೈದವ್ರು ಏನು ನನಗೆ ತಂದು ಹಾಕಲ್ಲ ಬಿಡ್ರಿ. ಅವ್ರು ಹಂಗೆ ಬೈಕೋತ ಕುಂದಿರ್ಲಕ್ಕ. ನನಗೆ ಸಪೋರ್ಟ್ ಮಾಡೋರು ನೀವು ಮಾಡ್ತೀರಿ ಸಾಕು ನನಗೆ. ಆ ಅಪಾರ್ಟ್ಮೆಂಟ್ ಅವ್ರದ್ದು ಆದ ಇಲ್ಲ ಅನ್ನೋದಾರೆ ನೀವು ಗೂಗಲ್ದಾಗ ಚೆಕ್ ಮಾಡ್ರಿ ಒಂದು ಸರಿ, ವಿರಾಟ್ ಕೊಹ್ಲಿ ಹೌಸ್ ಅಂತೇಳಿ. ಗೂಗಲ್ದಾಗ ಇದೇ ಬರ್ತದೆ, ಫಸ್ಟ್ ಬರೋದೇ ಇದೆ ಮುಂಬೈದಾಗ. ಸೊ ಅದಕ್ಕೆ ಇದೇ ಹುಡ್ಕ್ಯಾಡಿ ಇದೇ ತೋರಿಸ್ತೀನಿ ನಾನು ನಿಮಗೆ. ಮುಂಬೈದಾಗ 5 ಅವ ಅಂತ, 5ರದಾಗ ಮೇನ್ ಇರೋದು ಇದೆ. ಅದಕ್ಕೆ ಇದೇ ತೋರಿಸ್ತೀನಿ. ಸ್ನೇಹಿತರೆ ಬರ್ರಿ, ಇಲ್ಲಿ ಸೆಕ್ಯೂರಿಟಿಗೆ ಕೇಳ್ತೀನಿ. ಇದು ಅಪಾರ್ಟ್ಮೆಂಟ್ದಾಗ ವಿರಾಟ್ ಕೊಹ್ಲಿ ಇರ್ತಾರೋ ಇರೋಲ್ವೋ ಅಂತ ಅವರೇ ಹೇಳಿ. ಭಯ್ಯ, भाई ये विराट कोहली का घर बोल के दिक्कत बोलता ना, वही है? बोलता तो है, वही है, हमारे इसमें नहीं है। इधर नहीं रहता मतलब हाँ वो मालूम है. इसमें तो एक प्लॉट उनका है ना? है, हाँ. पता नहीं कभी अच्छा. उसका नाम के लिए उसका पल हाँ. हमारे पल गया है, क्या क्या है। अच्छा, ओके, थैंक यू. कभी आज नहीं देखे. कितने साल से हो आप? वो क्या रे, हाँ सही है. वो चहल था। हाँ वो भी हाँ फोटो भी खिंचाए थे। हाँ. अच्छा. तो इसका मैं हाँ, ಥ್ಯಾಂಕ್ ಯು ಬೈ. ಸ್ನೇಹಿತರೆ ನೋಡ್ರಿ, ಸೆಕ್ಯೂರಿಟಿಗೆ ಕೇಳ್ದ. ಸೆಕ್ಯೂರಿಟಿ ಕೂಡ ಅದ ಅವ್ರದ್ದು ಫ್ಲ್ಯಾಟ್, ಬಟ್ ಅವ್ರು ಇಲ್ಲಿ ಯಾವಾಗೂ ಬರಲ್ಲ. ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ಏನೂ ಗೊತ್ತಿಲ್ಲ ಅಂತಂದ್ರಿ. ನೋಡ್ರಿ, ಇದು ಜಪಾನ್ದಾಗಿಲ್ರಿಪ್ಪ, ಜಪಾನ್ದಾಗ ಅದ ಅನ್ಕೊಂಡ್ರಿ ಮಂದಿ. ನಾ ವಿಡಿಯೋ ಮಾಡಿಬಿಟ್ಟಿನಿ. ಎಲ್ಲ ಫೇಕ್ ಅಂತ ಕಾಮೆಂಟ್ ಮಾಡತ್ತಾರ, ಅಡ್ಡತಿಡ್ಡ ಬೈಯೋದು ಮಾಡ್ಲತ್ತಾರ. ಬೈಯೋದ್ರಲ್ಲಿ ಏನು ಸಿಗ್ತದ ಅಂತ ನನಗೆ ಅದು ಗೊತ್ತಾಗಲ್ಲ. ಇದು ಬೈಲಿಕ್ಕೆ ನನಗೆ ಬರಲ್ಲೇನ್ರಿ, ನನಗೂ ರಿಟರ್ನ್ ಬೈಲಿಕ್ಕೆ ಬರ್ತದ. ಮನುಷ್ಯತ್ವ ಅಂದ್ರೆ ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದು ಕಲೀರಿ ಫಸ್ಟ್. ಫೇಸ್ಬುಕ್ದಾಗ ಬೈದವ್ರಿಗೆ ಹೇಳ್ತೀನಿ ಮಾತು ಎಲ್ಲರಿಗೂ ಅಲ್ಲ. ಓಕೆ.